ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ದೀಪಾವಳಿಯ ಮೊದಲನೆಯ ದಿನ ಧನತ್ರಯೋದಶಿಯ ಬಗ್ಗೆ ಮಾತಾಡೋಣ. ಈ ದಿನವನ್ನು ಸಮುದ್ರ ಮಂಥನದಲ್ಲಿ ಧನವಂತರಿ ದೇವರು ಅಮೃತ ಕಳಶವನ್ನು ಹಿಡಿದು ಬಂದಂತಹ ದಿನವಾಗಿರುತ್ತದೆ. ಈ ದಿನ ಆರೋಗ್ಯ ಸಮೃದ್ಧಿಗಾಗಿ ಧನವಂತರಿ ದೇವರ ಆರಾಧನೆಯನ್ನು ಮಾಡಬೇಕು. ಹಾಗೆ ಕುಬೇರನ ಆರಾಧನೆಯನ್ನು ಕೂಡ ನಾವು ಈ ದಿನ ಮಾಡ್ತೀವಿ. ಏನಕ್ಕಾಗಿ ಕುಬೇರನ ಆರಾಧನೆ ಮಾಡಬೇಕು ಅಂದ್ರೆ, ನಮ್ಮಲ್ಲಿ ಸಂಪತ್ತಿಗೆ ಅಧಿಪತಿ ಆಗಿರುವುದೇ ಕುಬೇರ. ಆದ್ದರಿಂದ ನಾವು ಈ ದಿನವನ್ನು ಕುಬೇರನ ಆರಾಧನೆ ಮತ್ತು ಧನವಂತರಿಯ ಆರಾಧನೆಯನ್ನು ಮಾಡಬೇಕು. ಹಾಗೂ ದೀಪಾವಳಿಯ ಮೊದಲನೇ ದಿನವಾಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಂಜೆ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಈ ದಿನ 7:15ರಿಂದ ರಾತ್ರಿ 9:15 ಬೆಳ್ಳಿಯ ಆಭರಣಗಳು ಇಲ್ಲ ಬೆಳ್ಳಿಯ ವಸ್ತುಗಳನ್ನು ಮನೆಗೆ ತಂದು ಪೂಜೆಗೆ ಇಡಿ. ಇದರಿಂದ ತುಂಬಾ ಅಭಿವೃದ್ಧಿ ಆಗ್ತೀರಾ. ಹಾಗೆ ಈ ದಿನ ದಾನವನ್ನು ಕೊಡಿ, ನೀವು ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಮೆಡಿಸನ್ನಿಗೆ ಯಾರಾದ್ರೂ ಆಸ್ಪತ್ರೆ ಖರ್ಚನ್ನ ವಹಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಯಾವುದಾದರೂ ಅನಾರೋಗ್ಯದಿಂದ ಬಳಲ್ತಾ ಇರುವಂತವರಿಗೆ ಊಟ ಉಪಚಾರಗಳನ್ನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.